ಈ ಥರ ಟ್ರೈ ಮಾಡಿ ನೋಡಿರಿ. ಯಾರು ಮಕ್ಕಳು ಜಾಸ್ತಿ ಹೊರಗೆ ತಿಂತಾರಲ್ಲ ಅವರು ಈ ಥರ ರೆಸಿಪೀಸ್ ಎಲ್ಲ ಮಾಡ್ಕೊತ ಹೋಗ್ರಿ. ಆಮೇಲೆ ಅವರು ಹೊರಗೆ ಹೋಗೋದೇ ಇಲ್ಲ. ಹೊರಗೆ ಟೇಸ್ಟಿಂಗ್ ಪೌಡ್ರು ಅದು ಎಲ್ಲ ಫುಡ್ ಕಲರು, ನಾವು ಏನು ಮಸಾಲೆ ಇಲ್ಲ, ಟೇಸ್ಟಿಂಗ್ ಪೌಡ್ರು ಕಲರ್ ಏನು ಬೇಡ ನಮ್ಗೆ. ಅಮ್ಮನ ಪ್ರೀತಿ ಬಂದಿದ್ದರೆ ಸಾಕು, ಅದೇ ಮಸ್ತ್ ಟೇಸ್ಟ್ ಆಗ್ತದೆ ಅಡುಗೆ. ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿರಿ. ಈ ಥರ ನಿಮ್ಮ ಮಕ್ಕಳು ಆರಾಮ್ ರೊಟ್ಟಿ ತಿಂತಾರೆ. ಮೂರು ದಿನದ ನೋಡಿ. ಎಲ್ಲ ಕೆಲಸ ಮುಗಿಯೋದ್ರಾಗೆ ಲೇಟ್ ಆಗ್ಬಿಡ್ತದ. ಗ್ಯಾಸ್ ಕಟ್ಟೆ ಒರೆಸಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಸ್ನಾನ ಮಾಡಿ ತಿನ್ಬೇಕನ್ನಷ್ಟಿಗೆ ಮುಕ್ಕಾಲು ತಾಸು ಆಗುತ್ತೆ. ಅಷ್ಟೊತ್ತಿಗೆ ರೊಟ್ಟಿ ಎಲ್ಲ ಮೆತ್ತಗಿರ್ತಾವೆ. ನನಗೆ ಮೆತ್ತಗೆ ರೊಟ್ಟಿ ಇಷ್ಟ ಇಲ್ಲ, ಸ್ವಲ್ಪ ಕಟ್ಟಿ ಇದ್ದರೆ ಇಷ್ಟ. ಅದ್ರ ಸಲುವಾಗಿ ನಾನು ಹಿಂಗೆ ಹಂಚಿನಾಗ ಹಾಕ್ಬಿಡ್ತೀನಿ. ಲಾಸ್ಟ್ ಒಂದೆರಡು ಅಥವಾ ಮೂರು ರೊಟ್ಟಿ ಹಿಂಗೆ ಹಾಕಿಬಿಡ್ತೀನಿ. ಸಣ್ಣ ಉರಿ ಸಣ್ಣ ಇಟ್ಟಿರ್ತೀನಿ. ನಂದೆಲ್ಲ ಗ್ಯಾಸ್ ಕಟ್ಟಿ ಬರ್ಸೋಷ್ಟಿಗೆ ಆಮೇಲೆ ಆಫ್ ಮಾಡಿಬಿಡ್ತೀನಿ. ಮೀಡಿಯಮ್ ಕಟಿ ಆಗಿರ್ತದೆ. ಈ ಕಡೆ ಪೂರ ಕಟಿನೂ ಅಲ್ಲ, ಈ ಕಡೆ ಪೂರ ಮೆತ್ತಗೂ ಅಲ್ಲ. ಭಾಳ ಒಂಥರ ಟೇಸ್ಟ್ ಆಗುತ್ತೆ. ಆಮೇಲೆ ನಿಧಾನ ಸೀರಿಯಲ್ ನೋಡ್ಕೊತ ಒಂದು 15-20 ನಿಮಿಷ ಟಿಫಿನ್ ಮಾಡ್ತೀನಿ ನಾನು. ಚೆನ್ನಾಗಿರ್ತದೆ. ಈ ಥರ ಒಂದು ಸಲ ಟ್ರೈ ಮಾಡಿರಿ. ಲಾಸ್ಟ್ ಯಾರು ತಿಂತೀರಲ್ಲ ಲೇಟ್ ಆಗ್ತದೆ ಅಂತಂದರೆ ಹಿಂಗೆ ಹಂಚಿನಲ್ಲಿ ಹಾಕ್ರಿ, ಆಮೇಲೆ ತಿನ್ನಿರಿ. ಟೇಸ್ಟ್ ನೋಡಿರಿ, ಕಮೆಂಟ್ ಮಾಡಿರಿ. ಮಸ್ತ್ ಇರ್ತದೆ ಟೇಸ್ಟ್. ಪಲ್ಯನೂ ಭಾರಿ ಟೇಸ್ಟ್ ಆಗುತ್ತೆ. ಒಟ್ಟ ರೊಟ್ಟಿ ತಿನ್ನೋಕ್ಕೆ ಒಂಥರ ಮಜಾ ಇರ್ತದೆ. ಭಾರಿ ಟೇಸ್ಟ್ ಆಗುತ್ತೆ ಈ ಥರ ತಿಂದರೆ. ಒಂದ್ಸಲ ಟ್ರೈ ಮಾಡಿರಿ. ಮಧ್ಯಾಹ್ನ ಊಟಕ್ಕೆ ಪಲಾವು ಒಣ ಖಾರ ಹಾಕಿ ಮಾಡೀನಿ. ಪಲಾವ್ ಹಸಿಮೆಣಸಿನ್ಕಾಯಿ ಹಾಕಿಲ್ಲ. ಟೇಸ್ಟ್ ಚೆನ್ನಾಗಿರ್ತದೆ. ತೋತಾಪುರಿ ನಮ್ಮ ಮನೆಗೆ ಎಲ್ಲರ ಫೇವ್ರೇಟ್. పొద్దునే వంటలు చేసిందా? చేసింది. ఆడదా ನೋಡಿ ಫ್ರೆಂಡ್ಸ್, ಇದ್ರೊಳಗೆ ಅಕ್ಕಿ ಸ್ಟೋರೇಜ್ ಮಾಡೋ ಬಾಕ್ಸ್. ಇದು ಅಕ್ಕಿ ಚೀಲ ನೋಡ್ರಿ. ಇದ್ರೊಳಗೆ ಅಕ್ಕಿ ಹಾಕ. ಬ್ಲೂ ಬಾಕ್ಸ್ ಭಾರಿ ಇದೆ ಬಿಡವ.
ರಾತ್ರಿ ಊಟಕ್ಕೆ ಆಲೂ ಪರೋಟ ಮತ್ತು ಪುಳಿಯೋಗರೆ ನೋಡಿರಿ. ಬಿಟ್ಟು ಆಲೂಗಡ್ಡೆ ಮೆತ್ತಗೆ ಕುದ್ದಿದ್ರೆ ಆಲೂಗಡ್ಡೆ ಮೆತ್ತಗೆ ಕುದಿಸ್ಬೇಕು. ಹಿಟ್ಟನ್ನು ಮೆತ್ತಗೆ ನಾದಿಟ್ರೆ ಏನು ಲಟ್ಸೋದೇ ಬೇಕಾಗಿಲ್ಲ, ಕೈಲೇ ಹಿಂಗೆ ಮಾಡ್ಬೋದು. ಕೈಗೆ ಸ್ವಲ್ಪ ಹಿಂಗೆ ತಟ್ಟಿದ್ರೆ ಸಾಕು, ಚಲೋ ಬರ್ತಾವೆ ಪರೋಟ. ಭಾಳ ದಿನ ಆಗಿತ್ತು ಆಲೂ ಪರೋಟ ಮಾಡಲಾರ್ದ. ಕಾಯಿ ಪಲ್ಯನೂ ಏನಿಲ್ಲ, ಎಲ್ಲ ಖಾಲಿ ಆಗ್ಯದ. ರಾತ್ರಿ ಊಟಕ್ಕೆ ನೋಡ್ರಿ ಆಲೂ ಪರೋಟ ಮತ್ತು ಇದು ಬೆಳ್ಳುಳ್ಳಿ ಚಟ್ನಿ ಪುಡಿ, ಮೊಸರು, ಪುಳಿಯೋಗರೆ. ಈ ಥರ ನೀವು ಮಕ್ಕಳು ಕೇಳಿದ್ದೆಲ್ಲ ಮನೆಯಲ್ಲೇ ಮಾಡಿಕೊಟ್ರೆ ಹೊರಗಿಂದ ಅಭ್ಯಾಸ ಭಾಳ ಕಡಿಮೆ ಆಗ್ತದೆ ನೋಡ್ರಿ. ಈಗ ಅಂಕರೆಲ್ಲ ಪಿಜ್ಜಾ, ಬರ್ಗರು, ಸ್ಯಾಂಡ್ವಿಚ್ಚು ಅದು ಇದು ಅಂತಂದು ಹುಡುಗರು ಜಾಸ್ತಿ ಬೇಕರಿಗೆ ಹೋಗ್ತಾರೆ. ನಾವು ಕಡಿಮೆ ಮಾಡೀವಿ ಅಂದರೆ ಜಾಸ್ತಿ ನಮ್ಮ ಹುಡುಗರು ಏನು ತರಲ್ಲ. ಈ ಥರ ನಾವು ಅವ್ರು ಏನು ಕೇಳ್ತಾರಲ್ಲ ಅದು ಮನೆಯಲ್ಲಿ ಮಾಡಿ ಕೊಟ್ಬಿಡ್ತೀನಿ. ಒಂದೊಂದು ಸತಿ ಅವ್ರು ಕೇಳೋದಕ್ಕಿಂತ ಮುಂಚೆನೇ ನಾನು ಏನು ತಿನ್ಬೇಕು ಅನ್ನಿಸ್ತದ ಅಂತಂದು ನನಗೆ ಮನಸ್ಸಾಗೆ ಒಂದೊಂದು ಸತಿ ಗೊತ್ತಾಗುತ್ತೆ. ಒಂದೊಂದು ಸತಿ ನನ್ನ ಮಗಳೇ ಅಂತಾಳೆ, ಅಮ್ಮ ಹೆಂಗೆ ಗೊತ್ತಾಯ್ತಮ್ಮ ನಿನ್ಗೆ, ನನಗೆ ಇದು ತಿನ್ಬೇಕಂತ ಅನಿಸ್ತಿತ್ತು, ನಿಂಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳ್ತಾಳಕ್ಕಿ ಒಂದೊಂದು ಸತಿ. ನನಗೆ ಒಂದೊಂದು ಸತಿ ನನ್ನ ಮಕ್ಕಳು ಏನು ಕೇಳ್ತಾರ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತದ. ನಾನು ಅದೇ ಮಾಡಿರ್ತೀನಿ. ಒಂದೊಂದು ಸತಿ ಐಟಮ್ ಚೇಂಜ್ ಮಾಡ್ತೀನಲ್ಲ, ಅವಾಗ ಅಂತಾಳೆ ನನ್ನ ಮಗಳು, ಅಮ್ಮ ನಿನಗೆ ಹೆಂಗೆ ಗೊತ್ತಾಯ್ತಮ್ಮ, ನಂಗೆ ಇವತ್ತು ಇದು ತಿನ್ಬೇಕು ಅನಿಸ್ತಿತ್ತು, ಇವತ್ತು ಪರೋಟ ತಿನ್ಬೇಕು ಅನಿಸ್ತಿತ್ತು, ಇವತ್ತು ಏನೋ ಸ್ನ್ಯಾಕ್ಸ್ ಇದು ಆಲೂ ಬೋಂಡ ತಿನ್ಬೇಕು ಅನಿಸ್ತಿತ್ತು, ಇಲ್ಲಾಂದ್ರೆ ಮಿರ್ಚಿ ತಿನ್ಬೇಕು ಅನಿಸ್ತಿತ್ತು ಅಂತಂದು ಏನಾದರೂ ಒಂದು ಕೇಳ್ತಿರ್ತಾಳಕ್ಕೆ ಒಂದೊಂದು ಸತಿ. ನಾನು ಕರೆಕ್ಟ್ ಅದು ಹೆಂಗೆ ಗೊತ್ತಾಗ್ತದೋ ನನಗೂ ಗೊತ್ತಿಲ್ಲ. ಒಂದೊಂದು ಸತಿ ಕರೆಕ್ಟ್ ಅದೇ ಮಾಡಿರ್ತೀನಿ ನಾನು. ಇಲ್ಲ ಪ್ರಿಪೇರ್ ಮಾಡ್ಕೊತಿರ್ತೀನಿ, ಕಾಲೇಜಿಂದ ಬರ್ತಾಳಕ್ಕಿ ಸಾಯಂಕಾಲ, ಏನಾದರೂ ಒಂದು ಕೋಇನ್ಸಿಡೆನ್ಸ್ ಆದಂಗೆ ಸೇಮ್ ನಾನು ಅದೇ ಮಾಡಿರ್ತೀನಿ. ಈ ಥರ ನೀವು ಮಕ್ಕಳಿಗೆ ವೆರೈಟಿ ಮಾಡಿಕೊಟ್ರೆ ಹೊರಗಡೆ ಹೋಗೋದು ಕಡಿಮೆ ಮಾಡ್ತಾರೆ ನೋಡಿರಿ. 100% ಇಲ್ಲಾಂದ್ರೆ ಒಂದು 90% ಆದ್ರೂ ಕಡಿಮೆ ಮಾಡ್ತಾರೆ. ಬೆಳಗ್ಗೆ ನಾವು ಈಗ ರೊಟ್ಟಿ ಮಾಡ್ತೀವಿ ನೋಡ್ರಿ, ಒಂದೊಂದು ಹುಡುಗರು ರೊಟ್ಟಿ ಅಂದರೆ ತಿನ್ನಲ್ಲ, ರೊಟ್ಟಿ ಅಂದರೆ ಅವ್ರಿಗೆ ಇಷ್ಟ ಇರೋಂಗಿಲ್ಲ, ಒಲ್ಲೆ ಅಂತಾರೆ, ನಾಷ್ಟಕ್ಕೆ ಅಡಿಟ್ ಆಗಿರ್ತಾರೆ. ನೀವು ವೆರೈಟಿ ಕಾಯಿ ಪಲ್ಯ ಮಾಡಿರಿ, ಆಮೇಲೆ ನೀವು ನಾಷ್ಟ ಮಾಡಿದ್ರೆ ಅವ್ರು ತಿನ್ನೋದೇ ಇಲ್ಲ, ಒಲ್ಲೆ ಅಂತಾರೆ ಅವರು. ಬೇಡಮ್ಮ ರೊಟ್ಟಿನೇ ಮಾಡು, ರೊಟ್ಟಿನೇ ಚಲೋ, ನಾಷ್ಟ ಮಾಡಿದರೆ ಜಲ್ದಿ ಹಸುವಾಗುತ್ತಾ, ಬೇಡ ನಮ್ಗೆ ರೊಟ್ಟಿನೇ ಚಲೋ, ಎಷ್ಟೊತ್ತು ಹಸುವೆ ಆಗಲ್ಲ, ಹೊಟ್ಟೆ ತುಂಬಿದಂಗೆ ಆಗುತ್ತಾ ಅಂತಾರೆ. 2 ರೊಟ್ಟಿ ತಿನ್ನೋರು ಇನ್ನೊಂದು ರೊಟ್ಟಿ ಹೆಚ್ಚಿಗೆ ತಿಂತಾರೆ ನೋಡ್ರಿ. ಈ ಥರ ಸಲಾಡು, ಮೊಸರು ಬಾಜಿ, ವೆರೈಟಿ ಕಾಯಿ ಪಲ್ಯ, ಸಾಯಂಕಾಲ ಚಪಾತಿ, ಹಿಂಗೆ ಬೇರೆ ಮಾಡಿದರೆ ಹೊರಗೆ ಕಡಿಮೆನೇ ನೋಡ್ರಿ. ನೀವು ವಾರಕ್ಕೆ 2 ಸತಿ 3 ಸತಿ ಹೊರಗೆ ಹೋದರೆ ಆಮೇಲೆ ಒಂದು ಸಲ ಹೋಗ್ತಾರೆ, ಆಮೇಲೆ ಒಂದು ಸತಿನೂ ಬಿಟ್ಟು ಮಂತ್ಲಿ ಹೋಗಿ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ಈ ಥರ ಟ್ರೈ ಮಾಡಿ ನೋಡಿರಿ. ಯಾರು ಮಕ್ಕಳು ಜಾಸ್ತಿ ಹೊರಗೆ ತಿಂತಾರಲ್ಲ ಅವರು ಈ ಥರ ರೆಸಿಪೀಸ್ ಎಲ್ಲ ಮಾಡ್ಕೊತ ಹೋಗ್ರಿ. ಆಮೇಲೆ ಅವರು ಹೊರಗೆ ಹೋಗೋದೇ ಇಲ್ಲ. ಹೊರಗೆ ಟೇಸ್ಟಿಂಗ್ ಪೌಡ್ರು ಅದು ಎಲ್ಲ ಫುಡ್ ಕಲರು, ನಾವು ಏನು ಮಸಾಲೆ ಇಲ್ಲ, ಟೇಸ್ಟಿಂಗ್ ಪೌಡ್ರು ಕಲರ್ ಏನು ಬೇಡ ನಮ್ಗೆ. ಅಮ್ಮನ ಪ್ರೀತಿ ಬಂದಿದ್ದರೆ ಸಾಕು, ಅದೇ ಮಸ್ತ್ ಟೇಸ್ಟ್ ಆಗ್ತದೆ ಅಡುಗೆ. ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿರಿ. ಈ ಥರ ನಿಮ್ಮ ಮಕ್ಕಳು ಆರಾಮ್ ರೊಟ್ಟಿ ತಿಂತಾರೆ.